ಇವತ್ತಿನ ಟಾಪಿಕ್ ಮುಂಜಾನೆ ಎದ್ದು ನಿಂಬೆ ಹಣ್ಣು ನೀರು ಕುಡಿದ್ರೂ ವೆಯ್ಟ್ ಲಾಸ್ ಆಗಿ ಏನೋ ಡಿಫ್ರೆನ್ಸ್ ಆಗವತ್ತಾಗೈತಿ. ನಾನು ಯಾವಾಗ ಮೊದಲು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಗುದ್ದಾಡತ್ತಿದ್ನಿ, ಅವಾಗ ಮುಂಜಾನೆ ಎದ್ದು ವಾಕಿಂಗ್ ಕಂಪಲ್ಸರಿ ಹೋಗಬೇಕಂತ ನನ್ನ ತಲೆಯಾಗಿತ್ತು. ಹೀಗಾಗಿ ವಾಕಿಂಗ್ ಹೋಗೋಕ್ಕಿಂತ ಮೊದಲು ಏನಂದ್ರೆ ಒಂದು ಗ್ಲಾಸ್ ಸ್ವಲ್ಪ ನೀರು ಉಗುರು ಬೆಚ್ಚಗೆ ಕಾಸಿ ಅದಕ್ಕೆ ಒಂದು ಚಲೋ ನಿಂಬೆ ಹಣ್ಣಿನ ರಸ ಹಿಂಡಿ ಅದಕ್ಕೆ ಒಂದು ಚಮಚ ಅಷ್ಟು ಹನಿ ಅಥವಾ ಜೇನುತುಪ್ಪ ಇದನ್ನು ಹಾಕಿ ಅದನ್ನ ಚಲೋ ಮಿಕ್ಸ್ ಮಾಡಿ ಅದನ್ನ ಕುಡ್ದು ವಾಕಿಂಗ್ ಹೋಗಿದ್ನಿ. ಈಗ ನಾ ಅಷ್ಟ ಮಾಡಿನಂತಲ್ಲ, ಇನ್ನೂ ತನಾರು ಎಷ್ಟೋ ಮಂದಿ ಮಾಡತ್ತಾರೆ ಇದನ್ನು. ಅದಕ್ಕೆ ಏನು ಅದರಿಂದ ಅಂಥ ವೆಯ್ಟ್ ಲಾಸ್ ಏನು ಯಾವತ್ತೂ ಆಗೇ ಇಲ್ಲ. ನಾ ಅದನ್ನು ಬರೀ ತಿಂಗಳಾನ್ಗಟ್ಲೆ ಅಲ್ಲ, ವರ್ಷಾನ್ಗಟ್ಲೆ ಮಾಡೀನಿ. ಯಾಕಂದ್ರೆ ಏನೋ ಒಂದು ನಂಬಿಕೆ ಅದು ಫುಲ್ ಏನಂದ್ರೆ ನಂದು ವೆಯ್ಟ್ ಲಾಸ್ ಆಗೇ ಆಕತಿ ಅದರಲ್ಲೇ ಅಂಥೇಳಿ. ಏನೂ ಅಂಥ ಡಿಫ್ರೆನ್ಸ್ ಏನೂ ಆಗಲಿಲ್ಲ. ಲಾಸ್ಟಿಗೆ ಒಂದು ಬೇಸರಾಗಿ ನಾನು ಬಿಟ್ನಿ. ಅದಕ್ಕೆ ಈಗ ನನಗೆ ಅದು ತಿಳಿಯಾಕತ್ತೈತಿ ಯಾಕೆ ಆವಾಗ ನಾನು ವೆಯ್ಟ್ ಲಾಸ್ ಆಗಿಲ್ಲ ಅಂಥೇಳಿ. ಈಗ ಇನ್ನೂ ತನಾರು ಮಂದಿ ಅದನ್ನ ಮಾಡ್ತಾರೆ. ಅದಕ್ಕೆ ನಿಮಗೂ ಹೌದಪ್ಪ, ನಾ ಇದನ್ನು ಎಷ್ಟೋ ತಿಂಗಳಾಯ್ತು, ಎಷ್ಟೋ ವರ್ಷ ಆಯ್ತು ಮಾಡ್ಕೋತ ಬಂದನಿ. ಖರೆ ನಂದು ವೆಯ್ಟ್ ಲಾಸ್ ಆಗ ಏನೂ ಡಿಫ್ರೆನ್ಸ್ ಆಗೋತ್ತಾಗೈತಿ ಅನ್ನೋರಿಗೆ ಇದ್ರೊಳಗೆ ಏನು ತಪ್ಪಾಗೈತೆ ಅನ್ನೋದು ನಾ ಹೇಳ್ತೀನಿ. ಅದ್ರೊಳಗೆ ಏನಂದ್ರೆ ನೀರು ಓಕೆ ಐತಿ, ಲಿಂಬೆ ಹಣ್ಣಿನ ರಸನೂ ಓಕೆ ಐತಿ, ಆದರೆ ಜೇನುತುಪ್ಪ ಏನು ಅದಕ್ಕೆ ಸೇರಿಸ್ತೀವಿ ಅದೇ ಒಂದು ನಮ್ಮ ಮಿಸ್ಟೇಕ್ ಆಕತಿ. ಎದಕ್ಕೆ ಜೇನುತುಪ್ಪ ಅದ್ರಾಗ ಸೇರಿಸ್ಬಾರ್ದು ಅಂಥೇಳಿ ನಾ ಹೇಳ್ತೇನೆ. ರಾತ್ರಿ ಒಂದ್ಸಲ ಊಟ ಆದ್ಮೇಲೆ ನಾವು ಮಕ್ಕೊಂಡವ್ರ ಮುಂಜಾನೆ ಎದ್ದು ಕೂಡಲೇ ನಮ್ಮ ಬಾಡಿ ಏನಾಗಿರ್ತೈತೆ ಅಂದ್ರೆ ಅದು ಫುಲ್ ಫಾಸ್ಟಿಂಗ್ ಒಳಗೆ ಇರ್ತೈತಿ. ಮತ್ತು ನೀವು 5 ಹೇಳ್ರಿ 6 ಹೇಳ್ರಿ, ನೀವು ಎದ್ದು ಕೂಡಲೇ ಏನು ಮಾಡ್ಕೋತಿರಲ್ಲ ಡ್ರಿಂಕ್, ನೀರು ನಿಂಬೆ ಹಣ್ಣಿನ ರಸ, ಅಕಸ್ಮಾತ್ ನಾವು ಏನಾರ ಅದಕ್ಕೆ ಜೇನುತುಪ್ಪ ಹಾಕಿಬಿಟ್ಟಿವಿ ಅಂದ್ರೆ ಅದೇನಾಕತಿ, ಅದು ಇದು ಒಂದು ಶುಗರ್, ಅದು ಜೇನುತುಪ್ಪ, ಅದು ನ್ಯಾಚುರಲ್ ಜೇನುತುಪ್ಪಾರ ಇರಲಿ ಅಥವಾ ಏನಾರ ಇರಲಿ, ಅದು ಬಾಯಿಗೆ ಏನೇನು ಸ್ವೀಟ್ ಹತ್ತೈತಿ ಅದೆಲ್ಲ ಶುಗರನ ಅದ. ಸೊ ಒಳಗೆ ಹೋಗಿ ಅದು ಶುಗರ್ ಆಗೇ ಕನ್ವರ್ಟ್ ಆಗೋದು. ಸೊ ನಿಮ್ಗೆ ಏನಾಕತ್ತೆ ಅಂದ್ರೆ, ನೀವು ಯಾವಾಗ ನಾವು ಶುಗರ್ ತಿಂತೀವಿ ಬಾಡಿಗೆ ಶುಗರ್ ಹೋಗ್ತೈತಿ ಬಾಡ್ಯಾಗ, ಅದೇನು ಮಾಡ್ತೈತೆ ಅಂದ್ರೆ ಡೈಜೆಷನ್ ಪ್ರೊಸೆಸ್ ಚಾಲೋ ಮಾಡಿಬಿಡ್ತೈತಿ. ಈಗ ಇಷ್ಟೋತನ ನೀವು ರಾತ್ರಿಯಿಂದ ಮುಂಜಾನೆ ತನ ನೀವೇನಿರ್ತೀರ ಅಂದ್ರೆ ಫಾಸ್ಟಿಂಗ್ ಒಳಗೆ ಇರ್ತೀರಿ, ನಿಮ್ಮ ಇನ್ಸುಲಿನ್ ಎಲ್ಲ ಡೌನ್ ಆಗಿರ್ತೈತಿ. ನಿಮ್ಮ ಬಾಡಿ ಏನು ಮಾಡತ್ತಿರ್ತೈತಿ ಅಂದ್ರೆ ಬಾಡ್ಯಾಗಿಂದ ಫ್ಯಾಟನ್ನು ಎನರ್ಜಿಯಾಗಿ ಬಳಸ್ತಿರ್ತೈತಿ. ಸೊ ಯಾವಾಗ ಶುಗರ್ ನಾವು ಅವಾಗ ಆ ಡ್ರಿಂಕ್ ಮೂಲಕ ಕುಡಿತೀವಿ, ಏನಾಕತಿ ಅಂದ್ರೆ ನಿಮ್ಮದು ಬಾಡಿ ಫಾಸ್ಟಿಂಗನ್ನು ಬಿಟ್ಟು ಬಿಡ್ತೈತಿ. ಅದಕ್ಕೇನಂದ್ರೆ ಏನು ನಮ್ಗೆ ಶುಗರ್ ಬಂದೈತಿ ಅದನ್ನು ಅದು ಬಳಸ್ಕೊಳಕತ್ತೈತಿ. ಇಲ್ಲೇನಾಕತಿ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಹಾಯಿ ಆಕತಿ, ಅದ ಅಪ್ ಆಗಿಬಿಡ್ತೈತಿ. ಯಾವಾಗೂ ನೆನ್ಪಿಟ್ಕೋರಿ, ಇನ್ಸುಲಿನ್ ಹಾರ್ಮೋನ್ ಅಪ್ಪ ಆತಂದ್ರೆ ನಮ್ಮ ಬಾಡಿ ಫ್ಯಾಟನ್ನು ಬಾಡಿ ಬಳಸಂಗಿಲ್ಲ. ಸೊ ಅದಕ್ಕೆ ಕಾರಣ. ಸೊ ನೀವು ಈಗ ಅಕಸ್ಮಾತ್ ನೀವೇನಾದ್ರೆ ಅದಕ್ಕೆ ಹನಿ ಹಾಕಿಲ್ಲ ಅಂತ ತಿಳ್ಕೋರಿ, ಬರೇ ಉಗುರು ಬೆಚ್ಚಗೆ ನೀರು ಮತ್ತು ನಿಂಬೆ ಹಣ್ಣಿನ ರಸ ಹಿಂಡಿ ಅದಷ್ಟೇ ಕುಡಿಯಾಕತ್ತೀರ ಅಂತ ತಿಳ್ಕೋರಿ, ಭಾಳ ಡಿಫ್ರೆನ್ಸ್ ಐತಿ. ಬಾಡಿನ ಫಾಸ್ಟಿಂಗ್ ಸ್ಟೇಜ್ ಒಳಗೆ ಇರ್ತೈತಿ. ಇನ್ಸುಲಿನ್ ಲೋ ಐತಂದ್ರೆ ಅದು ನಮ್ಮ ಬಾಡ್ಯಾಗಿಂದ ಫ್ಯಾಟನ್ನು ಬಳಸ್ಕೊಳಕತ್ತೈತಿ ಅಂದಂಗೆ. ಸೈಂಟಿಫಿಕಲಿ ಇದೇ ರೀಸನ್ ಐತಿ. ಸೈನ್ಸ್ ತಿಳ್ಕೊಳ್ಳಾರ್ದನ ನಾನು ಈ ತಪ್ಪು ಮಾಡೀನಿ. ಒಂದು ಚೇಂಜ್ ಮಾಡಿರಿ ನಿಮ್ಮ ಮಾರ್ನಿಂಗ್ ರುಟೀನಾಗ. ಏನಂದ್ರೆ ನೀರು ನಿಂಬೆ ಹಣ್ಣಿನ ರಸ ಅವೆರಡ ಹಾಕ್ರಿ, ಆದ್ರೆ ನೀವು ಜೇನುತುಪ್ಪ ಹಾಕಬೇಡ್ರಿ. ಇದನ್ನು 1 ತಿಂಗಳಾರ ನೀವು ಟ್ರೈ ಮಾಡಿರಿ, ನಿಮಗೆ ವೆಯ್ಟ್ ಲಾಸ್ ಒಳಗೂ ಡಿಫ್ರೆನ್ಸ್ ಕಂಡು ಬರ್ತೈತಿ. ಮತ್ತು ನೀವೇನಂದ್ರೆ ನಿಮ್ಗೆ ಬಾಡಿ ಒಂಥರ, ನಿಮ್ಗೆ ಬಾಡಿ ಹೀಲಿಂಗ್ ಒಳಗೂ ನಿಮ್ಗೆ ಒಂಥರ ಚೇಂಜ್ ಅನಿಸ್ತತಿ. ಸೊ ಯಾಕಂದ್ರೆ ಇದನ್ನು ಟ್ರೈ ಮಾಡಿರಿ, ಯಾಕಂದ್ರೆ ನೀವು ಇಷ್ಟು ದಿನ ನೀವು ಜೇನುತುಪ್ಪ ಹಾಕಿ ಟ್ರೈ ಮಾಡಿರ್ತೀರಿ, ನಿಮ್ಗೇನು ಡಿಫ್ರೆನ್ಸ್ ಕಂಡು ಬಂದಿರಂಗಿಲ್ಲ. ಈಗ ಇದನ್ನು 1 ತಿಂಗಳು ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ಅಂಥೇಳಿ. ಯಾಕಂದ್ರೆ ಹಗಲೆಲ್ಲ ಮಾಡಿದ ತಪ್ಪ ಮಾಡಬಾರ್ದು. ಏನೋ ಒಂದು ಅದನ್ನು ಮಾಡಿ ನಮ್ಗೆ ಒಟ್ಟ ರಿಸಲ್ಟ್ ಬರುವತ್ತಾಗೈತಂದ್ರೆ ಬರೀ ಅದು ನೀವು ಇನ್ನೂ 1000 ಸಲ ಮಾಡ್ರು ಅದಕ್ಕೆ ರಿಸಲ್ಟ್ ಬರಂಗಿಲ್ಲ. ಸೊ ಅದ್ರಾಗ ಏನೋ ಚೇಂಜ್ ಮಾಡ್ರಿ ರಿಸಲ್ಟ್ ಬರ್ತಿರ್ತೈತಿ. ಇದು ಸೈಂಟಿಫಿಕಲಿ ಕರೆಕ್ಟು ಐತಿ. ಏನಂದ್ರೆ ನೀವು ಬಾಡಿಗೆ ಯಾವುದೇ ಥರದ್ದು ಶುಗರ್ ಹೋತಂದ್ರೆ ಬಾಡಿ ಅದು ಫ್ಯಾಟ್ ಬರ್ನನ್ನು ಸ್ಟಾಪ್ ಮಾಡ್ತೈತಿ, ಅದು ಬಾಡಿಯಾಗಿಂದ ಗ್ಲುಕೋಸನ್ನು ಬಳಸಕ್ಕೆ ಹತ್ತೈತಿ. ಯಾಕಂದರೆ ಇನ್ಸುಲಿನ್ ಹೆಚ್ಚಾಗೋದ್ರಿಂದ.
ಅದಕ್ಕೆ ನಾನು ಫಾಸ್ಟಿಂಗ್ ಫ್ರೆಂಡ್ಸ್ ಒಳಗೆ ಫಸ್ಟ್ ಪಾರ್ಟ್ ಒಳಗೆ ನಾ ಅದೇ ಎಕ್ಸ್ಪ್ಲೇನ್ ಮಾಡೀನಿ. ಏನಂದ್ರೆ ನೀರಿಗೆ ನೀವು ಬರೀ ನಿಂಬೆ ಹಣ್ಣಿನ ರಸ ಅಷ್ಟೇ ಹಾಕೋರಿ ಅಂತ ನಾ ಹೇಳೀನಿ. ಅದಕ್ಕೆ ಬ್ಯಾರೆ ಸಕ್ರೆ ಹನಿ ಏನೂ ಹಾಕಬೇಡ್ರಿ ಅಂತ ಹೇಳೀನಿ. ಅದಕ್ಕೆ ಇದನ್ನು ಒಂದು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಫಾಸ್ಟಿಂಗ್ ಮಾಡೋಕೆ ಆಗಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ. ಅಟ್ಲೀಸ್ಟ್ ನೀವು ಮುಂಜಾನೆ ಏನು ಫಾಸ್ಟಿಂಗ್ ಸ್ಟೇಟಾಗಿ ಇರ್ತೀರಿ ಅದನ್ನಾರ ಇದು ಕಂಟಿನ್ಯೂ ಮಾಡ್ತೈತಿ. ಅಕಸ್ಮಾತ್ ನೀವೇನಾರ ಆ ಡ್ರಿಂಕಿಗೆ ನೀವು ಹನಿ ಹಾಕಲಿಲ್ಲ ಅಂದ್ರೆ ನೀವು ಫಾಸ್ಟಿಂಗ್ ಸ್ಟೇಟಾಗ ಇನ್ನೂ ಒಂದು 2 ತಾಸರ ನೀವು ಇರ್ತೀರಿ. ಅದರಿಂದನೂ ಹೆಲ್ಪ್ ಆಕತಿ. ಸೊ ಇದನ್ನು ದಯವಿಟ್ಟು ಮರಿಲಾರ್ದ ಟ್ರೈ ಮಾಡಿರಿ. ಟ್ರೈ ಮಾಡೋಣ, ರಿಸಲ್ಟ್ ಗೊತ್ತಾಕತಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.